ಮಧುಗಿರಿ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಅಲ್ಲಿನ ರಾಜಕೀಯ ಪರಿಸ್ಥಿತಿಯೇ ಬೇರೆ ರೀತಿ ಇದೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಾಗಲೇ ಅಲ್ಲಿನ ಪರಿಸ್ಥಿತಿ ನನ್ನ ಗಮನಕ್ಕೆ ಬಂದದ್ದು. ಹಾಸನ ಡಿಸಿ ಸತ್ಯಭಾಮರವರು ಮಾತನಾಡಿ, ನಾನು ಇಲ್ಲದಿದ್ದರೆ ಈ ಭಾಗಕ್ಕೆ ಎತ್ತಿನಹೊಳೆ ನೀರು ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಇಂಜಿನಿಯರ್ಗಳು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಈ ಭಾಗಕ್ಕೆ ನೀರು ಹರಿಸಲು ಯತ್ನಿಸುತ್ತಿದ್ದೇವೆ. ಇಲ್ಲಿನ ಕೆನಾಲ್ ತೆಗೆಯಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ತಿಳಿಸಿದರು. ಅದೇ ರೀತಿ ಹಿಂದೂಪುರ ರಸ್ತೆಯಲ್ಲಿರುವ ಹಳೆಯ ರೇಷ್ಮೆ ಇಲಾಖೆ ಕಟ್ಟಡದಲ್ಲಿ ಆರ್ಟಿಒ ಕಚೇರಿಯನ್ನು ನಿರ್ಮಿಸಲು ಸರ್ಕಾರ ಮಂಜೂರಾತಿ ನೀಡಿದ್ದು, ಶೀಘ್ರದಲ್ಲಿ ಕಟ್ಟಡ ಕಾಮಗಾರಿಯನ್ನು ಪ್ರಾರಂಭಿಸಲು ಆರ್ಟಿಒ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ, ರಾಜಣ್ಣ, ಡಿಸಿ ಶುಭಾ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್, ಎಸಿ ಗೋಟೂರು ಶಿವಪ್ಪ, ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಸೋನಿಯಾ ವರ್ಣಿಕರ್, ತಹಶೀಲ್ದಾರ್ ಶಿರೀಸ್ ತಾಜ್, ಇಒ ಲಕ್ಷ್ಮಣ್, ಬಗರ್ ಹುಕುಂ ಕಮಿಟಿ ಸದಸ್ಯ ಎಂಎಸ್ ಮಲ್ಲಿಕಾರ್ಜುನಯ್ಯ, ಪುರಸಭಾ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಬಿ ನಾಗೇಶ್ ಬಾಬು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತರಾಯ ಪಡಿ, ತೋವಿನಕೆರೆ. ಅದ್ರ ಮೇಲೆ ಸ್ಕೂಲ್ನವರು ನೀವು ಎಲ್ಲ ಸೇರಿಸ್ಕೊಂಡು ಅವ್ರ ಆಫೀಸರ್ಸ್ ಎಲ್ಲ ಸೇರಿ ಅವ್ರಿಗೊಂದು ಅಪ್ಲಿಕೇಶನ್ ಹಾಕ್ಸ್ಬೇಕು ಅಂತ ಹೇಳಿದ್ದೆ. ಹಾಕ್ಸಿದ್ರ ಇಲ್ವಾ? ಈ ಸಲ ಎಲ್ಲ ಆನ್ಲೈನ್ ಅಣ್ಣ, ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ, ನಮಗೆ ಗೊತ್ತಾಗೋದು ಲಾಗಿನ್ ಎಷ್ಟು ಹಾಕಿದ್ರೆ ಹಾಕಿಲ್ಲ ಅಂತ ಅವ್ರಿಗೆ ರಿಪೋರ್ಟ್ ಬಂದು ಉಳಿದು ನಾವು ರಿಮೈನಿಂದ ಹಾಕ್ಸ್ಬೋದು ಶಾಲೆಯಿಂದ, ಯಾವ ಶಾಲೆಗೆ ಹಾಕಿಲ್ಲ ಅಂತ ಮಕ್ಕಳ ಸಂಖ್ಯೆ. ಆಯ್ತು, ಎಷ್ಟು ಮಕ್ಕಳು ನಿಮ್ಮ ಪ್ರಕಾರ ಎಷ್ಟು ಸ್ಕಾಲರ್ಶಿಪ್ ಬರಬೇಕು ಟ್ರೀಟ್ ಮಾಡಿದ್ದಾರೆ, 8 ಜನಕ್ಕೆ ಬಂದಿದೆ ಅಂತ ಇವತ್ತು ತಗೊಳ್ತೇವೆ ನನಗೆ. ಇದಕ್ಕೆ ಮಕ್ಕಳಿದ್ದಾರೆ, 8 ಜನ ಮಕ್ಕಳಿದ್ದಾರೆ, ಅದು ಎಲಿಜಿಬಲ್ ತಾನೆ? ಶಾಲೆಗೆ ಹೋದ ಮಕ್ಕಳು ಅಂಗಡಿಗಳಿಂದ ಇಲ್ವಾ? ಹೌದು, ನನ್ನ ಮಕ್ಕಳು ನನ್ನ ಇದರಲ್ಲಿ ಬರ್ತಕ್ಕಂಥ ಮಕ್ಕಳು ಎಷ್ಟು ಜನ, ಹೆಣ್ಮಕ್ಳು ಇಷ್ಟು ಅಂತ ಸಂಖ್ಯೆ ಹೇಳು. ಅವರು ಎಷ್ಟು ಆನ್ಲೈನ್ನಲ್ಲಿ ಅಪ್ಲೈ ಮಾಡಿದ್ದಾರೆ ಗೊತ್ತಾಗ್ತದೆ. ಇನ್ನು ಬೇಕಾದವ್ರು ಯಾಕೆ ಆಗಲಿಲ್ಲ ಅಂತ ಕೇಳಿದ್ರೆ ರಾಜಣ್ಣ ಹಿಂದೆ ನೀವೆಲ್ಲ ಮಾಡುತ್ತಿದ್ದೀರಿ, ಅವಾಗೆಲ್ಲ ಮಾಡ್ತಿರ್ಲಿಲ್ಲ. ಮ್ಯಾನ್ಯುಯಲ್ನಲ್ಲಿ ನಾವು ಶಾಲೆಯಿಂದ ಅಪ್ಲೈ ಮಾಡ್ತಾ ಇದ್ದೀವಿ. ಆಗ ನಮಗೆ ಮಾಹಿತಿ ಸಿಗ್ತದೆ ಎಷ್ಟು ಜನಕ್ಕೆ ಅಪ್ಲೈ ಮಾಡಿದ್ದೀವಿ, ಏನು ಬಂದಿದೆ ಅಂತ ಹೇಳಿ. ಆಯ್ತಪ್ಪ, ಈಗ ನಾನು ನಿನಗೆ ಕೇಳೋದು, ನಿಮ್ಮ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದೆ? ನಮ್ಮ ಗೌರ್ಮೆಂಟ್ ನಲ್ಲೇನೆ ಒಟ್ಟು 16,092 ಮಕ್ಕಳಿದ್ದಾರೆ ನಮ್ಮ ಟೋಟಲ್. ಆನ್ಲೈನಲ್ಲಿ ಅವ್ರಿಗೆ ಅಪ್ಲೋಡ್ ಮಾಡಿದ್ದಾರೆ. ಮಾಡಿದ್ರೆ ಜನರಲ್ ಸೇರಿ ಮಾಡ್ತೀವಿ ಸರ್. ಈಗ ಅವತ್ತು ಮಾಹಿತಿ ತಗೊಂಡು ನಾವು ಮಾಡ್ತೀವಿ ಸರ್. ಎಲ್ಲರೂ ಆಧಾರ್ ಆಗ್ಬೇಕು. ಈಗ ಆಧಾರ್ನಲ್ಲಿ ಆಗಿರೋದು ಮಾತ್ರನೇ ಅಲ್ಲಿ ಪೋರ್ಟಲ್ ಅಲ್ಲಿ ಅವ್ರಿಗೆ ಈಗ ಫೆಚ್ ಆಗ್ತಾ ಇದೆ, ಅದು ಸ್ಯಾನಿಷನ್ ಆಗ್ತದೆ. ಅದನ್ನ ಫಾಲೋಅಪ್ ಮಾಡಿಸ್ತಾ ಇಲ್ಲ. ಆಧಾರ್ ಅಲ್ಲಿ ನಮ್ಮಲ್ಲಿ ಈಗ 4,000 ಪೆಂಡಿಂಗ್ ಇತ್ತು, ಅದರಲ್ಲಿ ಈಗ 2,000 ಪೆಂಡಿಂಗ್ ಇದೆ ನಮ್ಮಲ್ಲಿ. ಆಧಾರ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಪ್ರತಿಯೊಬ್ಬರು ಬರ್ತ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಬರ್ತ್ ಸರ್ಟಿಫಿಕೇಟ್ ಇಲ್ಲದೆ ಆಧಾರ್ ಮಾಡ್ತಾ ಇಲ್ಲ, ಮಾಡಿಫಿಕೇಶನ್ ಆಗ್ತಾ ಇಲ್ಲ, ಹೊಸ ಆಧಾರ್ ಸಹ ಮಾಡ್ತಾರೆ. ಆಧಾರ್ ಇಲ್ಲದೆ ಯಾರು ಸ್ಕಾಲರ್ಶಿಪ್ ಕೊಡೋದಿಲ್ಲ. ಅದಕ್ಕೆ ಈಗ ನಾವು ತಹಶೀಲ್ದಾರ್ ಅವ್ರಿಗೆ ಬರೋ ಮಕ್ಕಳದು ಆಧಾರ್ ಅಪ್ಡೇಷನ್ ಮಾಡ್ತೀವಿ. ಮೊದಲಿದ್ದಲ್ಲ ಏನಂತವನು ಆರ್ಟಿಒ ಬಿದ್ದಲ್ಲೇ 12 ಗಂಟೆ ಮೇಲೆ ರೋಡಲ್ಲಿ ನಿಂತಿರೋ ಜೀಪ್ ನಿಲ್ಲಿಸ್ಕೊಂಡು ರಾಜು ಅವರು ಸರ್, ಮುಂಚೆ ನನಗಿಂತ ಮುಂಚೆ ಇದ್ದಿದ್ದು ರಾಜು ಅಂತ ಹೋದ್ರ, ಅವರು ರಿಟೈರ್ ಆದ್ರು ಸರ್. ಮುಂಚೆ ಇರೋರು ರಾಜು ಅಂತ, ಅದಕ್ಕಿಂತ ಹಿಂದೆ ರಾಜ್ಕುಮಾರ್ ಅಂತ ಇದೆ. ರಾಜ್ಕುಮಾರ್ ಸರ್ ಇದ್ದಾರೆ, ರಾಜು ಅವರು ರಿಟೈರ್ ಆದ್ರು. 12 ಗಂಟೆ ಮೇಲೆ ರೋಡಲ್ಲಿ ಇರ್ತಾರೆ, ಮುಂಚೆ ಇದಲ್ಲ. ನಾನು ಈ ಪೊಲೀಸ್ ಡ್ರೆಸ್ ಹಾಕ್ಬಿಟ್ಟು ನಿಲ್ಲಿಸ್ಕೊಂಡಿರ್ತಾರೆ, ಅವಾಗ ಕರ್ಕೊಂಡೋಗಿ ನಾನು ಒಂದು ಇಬ್ಬರಿಗೆ ಹೋಗ್ತಾರೆ ಇಳಿದು ಹೊಡ್ಬಿಟ್ಟಿದ್ದೆ ಒಂದು ರಾತ್ರಿ ಹೊತ್ತು ಅಡ್ಡ ನಿಂತಿದ್ರು. ಈಗ ಇದೆಲ್ಲ ಚೆಕಿಂಗ್ ಮಾಡ್ತಾರೆ. ಈಗ ಯೂನಿಫಾರ್ಮ್ ಹಾಕಲ್ಲ, ಸಿವಿಲ್ ಡ್ರೆಸ್ ಎಲ್ಲ ನಿಂತಿರ್ತಾರೆ. ನನ್ನ ಗಾಡಿ ಇವರೇನೋ ಕುಯ್ಯೋ ಗೊತ್ತಿದ್ದಂಗೆ ಆ ಕಡೆ ಈ ಕಡೆ ಮನೆ ತಿಂಗಳು. ಹೇಳಮ್ಮ.
ಈಗ ನಿಮ್ಮ RTO ಆಫೀಸ್ ಯಾವಾಗ ಕಟ್ಟಿಸ್ತೀರಾ? ಅದೇನು ಸ್ಟೇಜ್ ಅಲ್ಲಿ ಇದೆ ಹೇಳಿ. ಸರ್ ನಾವು ರೇಷ್ಮೆ ಇಲಾಖೆಯಿಂದ ನಮ್ಗೆ ಬಂದಿರೋದಲ್ಲ ಸರ್. ರೇಷ್ಮೆ ಇಲಾಖೆಗೆ ನಾವು ಅಲ್ಲಿ ಜಾಗ ರೇಷ್ಮೆ ಇಲಾಖೆದು ಹಳೆಯದೆಲ್ಲ ಕಟ್ಟಡಗಳಿವೆ ಸರ್. ಅದನ್ನ ಡೆಮಾಲಿಷ್ ಸಾಲ ಮಾಡಿ ಇಲ್ಲಮ್ಮ. ಸರ್ ನೀವು ಇವಾಗ ನಿಮ್ದು ಪ್ಲಾನ್ ಎಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀರಾ? ಎಸ್ಟಿಮೇಟ್ ಹೆಡ್ ಆಫೀಸ್ ಹೋಗಿದೆ ಸರ್. ನಿಮಗೆ ಗೊತ್ತಾ ಡೀಟೇಲ್ ಎಲ್ಲ? ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಲ್ಲಿ ಅವ್ರದ್ದು ಹಳೆ ಕೆಲವೊಂದು ಕಟ್ಟಡಗಳಿವೆ ಲ್ಯಾಂಡ್ ಅಲ್ಲಿ, ಅದನ್ನ ಡೆಮಾಲಿಷ್ ಮಾಡಿಸಿ ನಮಗೆ ಖಾಲಿ ಜಾಗ ಕೊಡಿ ಅಂತ ನಾವು ಲೆಟರ್ ನಿಮ್ಗೆ ವರ್ಷ ಖಾಲಿ ಜಾಗ ಕೊಡಕ್ಕೆ ಅವ್ರಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು? ಧರ್ಮಕ್ಕೆ ಕೊಟ್ರೆ ಅದೆಲ್ಲ ಹೊರಗಡೆ ಹೋಗಿ ತೋರ್ಸೋದು ಅರ್ಥ ಮಾಡ್ತಿರ್ತಾರೆ. ಸರ್ ಅವ್ರ ಇಂಟರ್ನ್ ಅವ್ರ ಹೆಡ್ ಆಫೀಸ್ಗೆ ಲೆಟರ್ ಬಂದಿದ್ದಾರೆ ಸರ್. ಅವ್ರ ಇಂಟರ್ನ್ ಅವ್ರ ಹೆಡ್ ಆಫೀಸ್ಗೆ ಲೆಟರ್ ಬಂದಿದ್ದಾರೆ. ಹಿಂಗೆ ಮಧುಗಿರಿಗೆ ಇದಾಗಿದ್ದು ಮಧುಗಿರಿ ಅಸಿಸ್ಟೆಂಟ್ ಆಗಿದ್ದಾರೆ ಸರ್. ನೀವು ಕೇಳಿದೀವಿ ಸಿರಿಕಲ್ಸ್ ಅವ್ರಿಗೆ ಡಿಮಾಲಿಷ್ ಮಾಡಿ ನಮ್ಗೆ ಜಾಗ ಹ್ಯಾಂಡ್ ಓವರ್ ಮಾಡಿ ಕೇಳಿದೀವಿ. ಕೊಟ್ಟಿರೋದೇ ಪುಕ್ಷತೆ ನಿಮ್ಗೆ. ತಿರ್ಗಾ ಅವ್ರನ್ನ ಡೆಮಾಲಿಷ್ ಮಾಡಿ ಇವ್ರಿಗೆ ಕೊಡ್ಬೇಕಷ್ಟೆ. ಕೊಡೋದಿಲ್ಲಮ್ಮ, ನಾಲ್ಕು ಗಲಾಟೆ ಮಾಡಿ ಕೊಡುತ್ತೆ. ಅವ್ರೇನೋ ಈಗ ನಿಮ್ದು ಅದದ್ದು ಇದಕ್ಕೆ ಪೂರ್ತಿ ಇತಿಹಾಸ ತಿಳ್ಕೊಂಡಿದ್ರೆಲ್ಲ ಗೊತ್ತಿಲ್ಲ. ಅಲ್ಲಿ ಏನ್ ಕೊಟ್ಟಿದ್ದಾರೆ ನಿಮಗೆ ಮೊದಲು ನಾವು ಇದು ಕೊಟ್ಟಿದ್ದು ಇಲ್ಲಿ ನಮ್ಮ ಸಿದ್ದಾಪುರದಿಂದ ಮುಂದಕ್ಕೆ ಅಲ್ಲೊಂದು ಬಂಡೆ ಇತ್ತು ಕೊಟ್ಟಿದ್ದು. ಅಲ್ಲಿ ದೂರ ಆಗ್ತದೆ, ಟ್ರ್ಯಾಕ್ ಮಾಡಬೇಕು ನಾವು, ಡ್ರೈವಿಂಗ್ ಟ್ರ್ಯಾಕ್ ಅದೆಲ್ಲ ಆಗೋದಿಲ್ಲ. ಸರಿ, ಆಮೇಲಿಂದ ಈಗ ಕೊಡಿಸ್ತೇವೆ ಸಿರಿಕಲ್ಚರ್. ಅದು ಏನ್ ಸಿರಿಕಲ್ಚರ್ ಕೊಟ್ಟಿರೋದು ಕಂಡೀಷನ್ ಅಂದ್ರೆ ಅವ್ರಿಗೆ ಪಕ್ಕದಲ್ಲಿ ಒಂದು